ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕನ್ನಡ ಚಿತ್ರರಂಗ ಹಲವು ಸಮಸ್ಯೆಗಳನ್ನ ಎದುರಿಸುತ್ತಿರುವಾಗಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಒಂದು ಅಪರೂಪದ ವಿಚಾರ ಸಂಕಿರಣವನ್ನ ಹಮ್ಮಿಕೊಳ್ಳಲಾಯಿತು. ಸಮಸ್ಯೆ ಸಾಧನವಾಗಬೇಕು ಅನ್ನುವಂಥ ಆಶಯದೊಂದಿಗೆ ಚಂದನವನ ಅಂದು ಇಂದು ಮುಂದು ಕಾರ್ಯಕ್ರಮ ಸವಾಲುಗಳನ್ನ ಸ್ವೀಕರಿಸಿದ್ದು ಹೇಗೆ ನೀವೇ ನೋಡಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಚಿತ್ರರಂಗಕ್ಕೆ ಎಐ ಕುತ್ತು. ಸ್ಯಾಂಡಲ್ವುಡ್ನ ಜ್ವಲಂತ ಸಮಸ್ಯೆಗಳೇನು? ನಿಜಕ್ಕೂ ಚಿತ್ರರಂಗ ಬದಲಾಗಬೇಕಾ? ಸಿನಿಮಾ ಕೇವಲ ಒಂದು ಮನರಂಜನೆಯ ಮಾಧ್ಯಮವಲ್ಲ. ಎಷ್ಟೋ ಲಕ್ಷಾಂತರ ಕುಟುಂಬಗಳು ಇಲ್ಲಿ ಬದುಕನ್ನ ಕಟ್ಟಿಕೊಂಡಿವೆ. ಕಳೆದ 15 ವರ್ಷಗಳಿಂದ ಚಿತ್ರೋದ್ಯಮ ಹಂತ ಹಂತವಾಗಿ ಬದಲಾಗಿದೆ. OTT ಡಿಮ್ಯಾಂಡ್ ಮತ್ತು ಪೈರಸಿ ಹೊಡೆತದಿಂದಲೂ ಚಿತ್ರರಂಗ ನಲುಗಿ ಹೋಗಿದೆ. ಥಿಯೇಟರ್ ಸಮಸ್ಯೆಗೆ ಇನ್ನೂ ತಾರ್ಕಿಕ ಪರಿಹಾರ ಸಿಕ್ಕಿಲ್ಲ. ಏಕಪರದೆ ಚಿತ್ರಮಂದಿರಗಳು ನವೀಕರಣಗೊಳ್ಳಬೇಕಿದೆ. ಸಮಸ್ಯೆಗಳ ಸಾಗರದಿಂದ ಹೊರಬರುವಂತಹ ವಿಶ್ವಾಸದಲ್ಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಸಿಎಂ ಸಿದ್ದರಾಮಯ್ಯಗೆ ಬೇಡಿಕೆಯ ಪಟ್ಟಿಯನ್ನ ಸಲ್ಲಿಕೆಯಾಗಿದೆ. ಚಂದನವನ ಅಂದು ಇಂದು ಮುಂದು ಕಾರ್ಯಕ್ರಮದಲ್ಲಿ ಸಿಎಂ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್ ಉಪಸ್ಥಿತರಿದ್ದರು. ಫಿಲಂ ಚೇಂಬರ್ ಅಧ್ಯಕ್ಷೆ ಜಯಮಾಲಾ ಇಂದಿನ ಪ್ರಸ್ತುತ ಕನ್ನಡ ಚಿತ್ರರಂಗ ಎದುರಿಸ್ತಾ ಇರುವಂತಹ ಹಲವು ಸಮಸ್ಯೆಗಳನ್ನ ಹೇಳಿಕೊಂಡ್ರು. ಮುಖ್ಯವಾಗಿ ಮೈಸೂರಿನಲ್ಲಿ ಆಗ್ತಾ ಇರುವಂತಹ ಫಿಲಂ ಸಿಟಿ ಪಕ್ಕದಲ್ಲೇ 50 ಎಕರೆ ಜಮೀನು ಮಂಜೂರು ಮಾಡಬೇಕು ಮತ್ತು ಸಿನಿಮಾ ಸಬ್ಸಿಡಿ ಮೊತ್ತವನ್ನ ಹೆಚ್ಚಿಸಬೇಕು ಅಂತ ಹೇಳಿ ಕೋರಿಕೊಂಡ್ರು. ಇದಕ್ಕೆ ಸ್ಪಂದಿಸಿದಂತ ಸಿಎಂ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಭಾಗ್ಯ ಕೊಟ್ಟ ಸಿಎಂ ಸೂರಿನ ಭಾಗ್ಯವನ್ನ ಕೊಡ್ಲಿ ಅಂತ ಹೇಳಿ ಹಾರೈಸಿದ್ರು. ಇನ್ನು ವರ್ತಮಾನದ ಸಿನಿಮಾ ಸವಾಲುಗಳು ಸುಲಭವಾಗಿಲ್ಲ ಅನ್ನುವಂಥ ಚರ್ಚೆಯೂ ಕೂಡ ಜೋರಾಯಿತು. ಹೊಸ ಸಮಗ್ರ ಚಲನಚಿತ್ರ ನೀತಿ ಜಾರಿಗೆ ಬರಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಸಿನಿಮಾಟೋಗ್ರಫಿ ಕಾಯ್ದೆ ಇದು ತಾವು ಒಂಚೂರು ಗಮನ ಕೇಳಿ ಸರ್. ಸಿನಿಮಾಟೋಗ್ರಫಿ ಕಾಯ್ದೆ ತಿದ್ದುಪಡಿ ಆಗಬೇಕಾಗಿದೆ ಸರ್. ತಿದ್ದುಪಡಿ ಆಗಿದೆ, ಇಲ್ಲಿ ಮಾರ್ಪಾಡು ಮಾಡ್ಕೋಬೇಕಾಗಿದೆ ಸರ್. ಇಲ್ಲಿ ಒಂದು ಸಣ್ಣ ತಪ್ಪುಗಳಿಂದ ಪ್ರತಿಯೊಬ್ಬರು ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸರ್. ಇವತ್ತು ಪ್ರಸ್ತುತ ಚಿತ್ರಮಂದಿರಗಳ ಲೈಸೆನ್ಸ್ನ ನವೀಕರಣ ಪ್ರಕ್ರಿಯೆಯಲ್ಲಿ ಅನೇಕ ಸಾರಿ ಇಲಾಖೆಗಳ ಅನುಮತಿ ಪಡೆಯಬೇಕಾಗೋದ್ರಿಂದ ಪ್ರದರ್ಶಕರು ಮತ್ತು ಚಿತ್ರಮಂದಿರ ಮಾಲೀಕರು ಅನೇಕ ತೊಂದರೆಗಳನ್ನು ಇವತ್ತು ಅನುಭವಿಸ್ತಿದ್ದಾರೆ. ಚಿತ್ರಮಂದಿರ ಲೈಸೆನ್ಸ್ ನವೀಕರಣ ಏಕಗವಾಕ್ಷಿ ವ್ಯವಸ್ಥೆ ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನ ಮೂಲಕ ಸರಳ ಮತ್ತು ವೇಗವಾಗಿ ಮಾಡುವ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೆ ತರಬೇಕಾಗಿದೆ ಸರ್. ಹೇಳ್ತಾರೆ ನಾವು ಮಾಡಿದ್ದೀವಿ ಅಂತ, ಅದರಲ್ಲಿ ಅನೇಕ ಚಿಕ್ಕ ಚಿಕ್ಕ ವಿಚಾರಕ್ಕೆ ಇವತ್ತು ಅಲ್ದಾಡುವಂಥದ್ದಾಗುತ್ತೆ ಸರ್. ಯಾಕೆಂದರೆ ಚಿತ್ರಮಂದಿರ ಕೇವಲ ಬೆಂಗಳೂರಿನಲ್ಲಿಲ್ಲ, ಬೇರೆ ಬೇರೆ ಭಾಗಗಳಿಂದ ಬರಬೇಕು, ಗ್ರಾಮೀಣ ಭಾಗದಿಂದ ಬರಬೇಕು, ಅವ್ರು ಇಲ್ಲಿ ಉಳ್ಕೋಬೇಕು. ಅದಕ್ಕಾಗಿ ಅವ್ರು ಪರದಾಡೋ ಪಾಡುಗಳು ಭಾಳ ಕಷ್ಟ ಇದೆ ಸರ್. ಈ ಸಂಪೂರ್ಣ ಡಿಜಿಟಲ್ ಯುಗ ಇದ್ರೂ ಕೂಡ ಇಲಾಖೆಗಳು ಇನ್ನೂ ಕೂಡ ಅನೇಕ ಸೆಲ್ಯುಲಾಯ್ಡ್ ಕಾಲದ ನಿಯಮಗಳನ್ನು ಮತ್ತು ಷರತ್ತುಗಳನ್ನು ಆಧಾರ ಮಾಡಿಕೊಂಡೇ ನವೀಕರಣ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ ಸರ್. ಚಿತ್ರಮಂದಿರ ಕ್ಷೇತ್ರಕ್ಕೆ ದೊಡ್ಡ ಸಮಸ್ಯೆಯಾಗಿದೆ. ಇವತ್ತಿನ ಡಿಜಿಟಲ್ ಸಿನಿಮಾ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ನಿಯಮಗಳನ್ನು, ಆಧುನಿಕ ವ್ಯವಸ್ಥೆಗೆ ತಕ್ಕ ಹೊಸ ಮಾರ್ಗಗಳನ್ನು ಸರ್ಕಾರ ಮಾರ್ಪಾಡು ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೋತೀನಿ ಸರ್. ಇದೇ ವೇಳೆಯಲ್ಲಿ ಸರ್ 1200 ಚಿತ್ರಮಂದಿರಗಳು ಕಾರ್ಯನಿರ್ವಹಿಸ್ತಿದ್ದು ಇವತ್ತು 400 ಚಿತ್ರಮಂದಿರಕ್ಕೆ ಇಳಿದಿದೆ ಅಲ್ಲ. ಈ ಭಾರಿ ಚಿತ್ರಮಂದಿರ ಕುಸಿತದಿಂದ ಕನ್ನಡ ಚಿತ್ರರಂಗದ ವ್ಯಾಪ್ತಿ ಮತ್ತು ಮಾರುಕಟ್ಟೆಗೆ ದೊಡ್ಡ ಪೆಟ್ಟು ಇವತ್ತು ಕೊಡ್ತಾ ಬಿದ್ದಿದೆ ಸರ್. ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್, ಕೇರಳದಲ್ಲಿ ಹೊಸ ಹೊಸ ಬಡಾವಣೆಗಳಾಗುವಾಗ ಜನಸಂಖ್ಯೆಗೆ ಅನುಗುಣವಾಗಿ ಚಿತ್ರಮಂದಿರಗಳು ಕೂಡ ಜಾಸ್ತಿ ಆಗ್ತಿತ್ತು. ಇವತ್ತು ಜನಸಂಖ್ಯೆಗೆ ಅನುಗುಣವಾಗಿ ಚಿತ್ರಮಂದಿರಗಳು ಏರಿಕೆ ಆಗ್ತಿಲ್ಲ, ಕುಸಿತಾ ಇದೆ. ಇದರಿಂದ ನಿರ್ಮಾಪಕರಿಗೆ ಬಹಳ ಕಷ್ಟ ಆಗುತ್ತೆ ಸರ್. ಸಿಂಗಲ್ ಥಿಯೇಟರ್ಸ್ ನಮಗೆ ಬೇಕೇ ಬೇಕು. ಆದ್ದರಿಂದ ನಾನು ಹೊಸ ಬಡಾವಣೆಗಳಲ್ಲಿ ಹೆಚ್ಚಿನ ಚಿತ್ರಮಂದಿರಗಳು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅತ್ಯಗತ್ಯವಾದಂಥ ಸೌಲಭ್ಯಗಳನ್ನು, ಮೂಲ ಸೌಕರ್ಯವನ್ನು ಸರ್ಕಾರ ನೀಡಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ನಾನು ಕೇಳ್ತೀನಿ. ಹಾಗೆ ಈ ಕೆಲಸಗಳಾದರೆ ಸರ್ಕಾರಕ್ಕೂ ಬಹಳ ಲಾಭ ಆಗುತ್ತೆ. ಇವತ್ತು GST ಬರುತ್ತೆ, ಟ್ಯಾಕ್ಸ್ ಬರುತ್ತೆ. ಈ ತೆರಿಗೆಯ ಮೂಲಕ ಇವತ್ತು ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ.
ಉದ್ಯೋಗ ಸೃಷ್ಟಿಯ ಜೊತೆಗೆ ಈ ಸ್ಥಳೀಯ ವ್ಯಾಪಾರ ಈ ಮೂಲಕ ಹೆಚ್ಚಿನ ಆದಾಯಗಳು ಕೂಡ ಬರುತ್ತೆ. ದಯವಿಟ್ಟು ತಾವು ಇದ್ರ ಬಗ್ಗೆ ಗಮನ ಕೊಡಬೇಕು ಸರ್. ಹಾಗೆ ಸಿಂಗಲ್ ಥಿಯೇಟರ್ಸ್, ಈಗಿರುವಂಥ ಸಿಂಗಲ್ ಥಿಯೇಟರ್ಸ್ ಸರ್, ದಯವಿಟ್ಟು ಅದನ್ನು ನವೀಕರಣ ಮಾಡಲಿಕ್ಕೆ ಅದಕ್ಕೆ ಒಂದಷ್ಟು ನಾವು ಅವರೇನು ದುಡ್ಡು ಕೇಳ್ತಿಲ್ಲ ಸರ್, 4% ಬಡ್ಡಿ ದರದಲ್ಲಿ ನಮಗೆ ಕೊಡಿ, ನಾವು ಅದನ್ನು ನವೀಕರಣ ಮಾಡ್ತೀವಿ, ನಾವು ಅದನ್ನು ತುಂಬ ಸುಂದರವಾಗಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಜನರಿಗೆ ಸಹಾಯ ಆಗುತ್ತೆ. ದಯವಿಟ್ಟು ಅದರ ಬಗ್ಗೆ ತಾವು ಗಮನ ಹರಿಸಬೇಕು ಸರ್. ಹಾಗೆ ನಾನು ಕೊನೆಯದಾಗಿ ಒಂದೇ ಒಂದು ಕೇಳ್ತೀನಿ, ಚಲನಚಿತ್ರ ಪ್ರಶಸ್ತಿ ಪ್ರಕ್ರಿಯೆ ಸರ್ 22ರಿಂದ ಈವರೆಗೂ ಮಾಡಿಲ್ಲ. ಭಾಳ ನೋವಾಗುತ್ತೆ ಸರ್. ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಸಂದರ್ಭದಲ್ಲಿ ಈ ಒಂದು ಪ್ರಶಸ್ತಿ ಸಮಾರಂಭ ನಡಿಬೇಕು ಅಂತ ನಾವು ಕೇಳ್ಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ರು. ನಮ್ಮ ಗ್ರಾಚಾರ ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ಸಮಾರಂಭಗಳು ಮತ್ತು ಏನೇನೋ ಆಗುತ್ತೆ ಸರ್. ನಾನು ಒಂದು ರಿಕ್ವೆಸ್ಟು, ಆಯಾ ಕಾಲಕ್ಕೆ ಸರಿಯಾಗಿ ಈ ಪ್ರಶಸ್ತಿ ಸಮಾರಂಭಗಳಿರ್ಬೋದು ಇವೆಲ್ಲವನ್ನೂ ಮಾಡಿಕೊಡ್ಲಿಕ್ಕೆ ತಾವು ಅನುವು ಮಾಡಿಕೊಡ್ಬೇಕು. ನಾವು ಯಾವುದೂ ನಿಮಗೆ ಕೇಳಬಾರ್ದೇನು ಕೇಳಲಿಲ್ಲ ಸರ್. ಉದ್ಯಮಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥ ವಿಚಾರವನ್ನು ತಮ್ಮ ಮುಂದಿಟ್ಟಿದ್ದೇನೆ. ಎಸ್. ಇನ್ನು ನಿರ್ಮಾಪಕರ ಸಂಘಕ್ಕೆ 2 ಕೋಟಿ ರೂಪಾಯಿಯನ್ನ ಮುಖ್ಯಮಂತ್ರಿಗಳಾಗಲೇ ಅನೌನ್ಸ್ ಮಾಡಿದ್ದಾರೆ. ಅಲ್ಲಿ 50 ಲಕ್ಷ ರೂಪಾಯಿನೂ ಸ್ಯಾಂಕ್ಷನ್ ಆಗಿ ಬಂದಿದೆ. ಇನ್ನು ಉಳಿದ 1.5 ಕೋಟಿ ಬ್ಯಾಲೆನ್ಸ್ ಇದೆ. ಅದರಲ್ಲೂ ನಮ್ಮ ಬಣಕಾರ್ ಅವರಾಗಿರ್ಬೋದು, ಸಾರಾ ಗೋವಿಂದ್ ಅವರು ಮತ್ತು ರಾಕ್ಲೈನ್ ವೆಂಕಟೇಶ್ ಅವರು ಆಗಾಗ ಬರ್ತಾನೆ ಇರ್ತಾರೆ, ಮುಖ್ಯಮಂತ್ರಿಗಳ ಗಮನವನ್ನು ಸೆಳೀತಾನೆ ಇರ್ತಾರೆ ಕನ್ನಡ ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ. ಈಗ ಮೇಡಮ್ ಬೇರೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಅವರು ರಾಜಕಾರಣದಲ್ಲಿದ್ದವರು ಮತ್ತು ಮುಖ್ಯಮಂತ್ರಿಗಳು ಕೂಡ ಚೆನ್ನಾಗಿ ಪರಿಚಯ ಇರೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಂಡುಕೊಳ್ಳೋ ವಿಚಾರದಲ್ಲಿ ಅವರು ಕೂಡ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಈಗ ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ನಿರ್ಮಾಣ ಮಾಡಬೇಕು ಅಂತೇಳಿ 136 ಎಕರೆ ಜಾಗವನ್ನು ಸರ್ಕಾರ ಈಗಾಗಲೇ ಸ್ವಾಧೀನಪಡಿಸ್ಕೊಂಡಿದೆ. ಆ ಫಿಲ್ಮ್ ಸಿಟಿ ನಿರ್ಮಾಣಕ್ಕೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕರೆದಿದ್ದಾರೆ. ಹೌದೌದು. ಅನ್ನಭಾಗ್ಯ ಕೊಟ್ಟಂತ ಮುಖ್ಯಮಂತ್ರಿಗಳು ಚಲನಚಿತ್ರ ಕಾರ್ಮಿಕರಿಗೆ ಸೂರಿನ ಭಾಗ್ಯ ಕೂಡ ಕೊಡಬೇಕು ಅಂತ ಜಯಮಾಲಾ ಮೇಡಮ್ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಿಜ. ಅಂತೂ ಕೋವಿಡ್ ಬಳಿಕ ಸ್ಯಾಂಡಲ್ವುಡ್ ಅನುಭವಿಸ್ತಾ ಇರುವಂತಹ ಒಂದಿಷ್ಟು ಸಮಸ್ಯೆಗಳಿಗೆ ಈ ವಿಚಾರ ಸಂಕಿರಣ ಪರಿಣಾಮಕಾರಿಯಾಗಿ ಉತ್ತರ ಹುಡುಕಬಹುದಾ ಅನ್ನುವಂಥ ಪ್ರಶ್ನೆಯಲ್ಲೇ ಚಿತ್ರರಂಗ ಕಾಯ್ತಾ ಇದೆ. ಬರೀ ಲಾಂಗು ಮಚ್ಚು ಬಿಟ್ಟು ಸದಭಿರುಚಿಯ ಚಿತ್ರಗಳನ್ನ ಕೂಡ ಪ್ರೇಕ್ಷಕ ಪೋಷಿಸಬೇಕು ಅನ್ನೋಂಥ ಅಭಿಪ್ರಾಯವೂ ಕೂಡ ಇಲ್ಲಿ ವ್ಯಕ್ತವಾಯಿತು. ಸಾಧಕ ಬಾಧಕಗಳ ದಾರಿಯಲ್ಲಿ ಮುಂದಿನ ಚಿತ್ರೋದ್ಯಮದ ಭವಿಷ್ಯ ಹೇಗಿರುತ್ತೆ ಅನ್ನೋದೇ ಸದ್ಯದ ಕುತೂಹಲವಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.